ನನ್ನ ಮಗಳು ಸೋತಿಲ್ಲ, ನನಗೆ ನ್ಯಾಯ ಕೊಡಿಸ್ತಾಳೆ, ಮುಂದೆ ಬಂದು ನಿಲ್ತಾಳೆ ಅಂತ ಚಾಲೆಂಜ್ ಮಾಡಿದ್ರು. ನನ್ ಇಷ್ಟು ನಂಬಿಕೆ ನಮ್ಮ ಅಪ್ಪಂಗೆ. ಆದ್ರೆ ನಾನು JP ಪಾಟೀಲ್ ಮನೆ ಸೊಸೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ರವೀಂದ್ರನ್ಗೆ ನೀನ್ JP ಪಾಟೀಲ್ ಸೊಸೆ ಅನ್ನೋ ವಿಷಯ ಗೊತ್ತೇ ಇಲ್ವಾ? ಇಲ್ಲ ಅಜ್ಜಿ. ಭಾರ್ಗವಿ, ನೀನು ರವೀಂದ್ರ ನಂಬಿಕೆ ಕಳ್ಕೊಂಡಿರೋದು ನಿಜ, ಆದ್ರೆ ನಂಬಿಕೆ ದ್ರೋಹ ಮಾಡ್ಲಿಲ್ಲ. ಅಂದ್ರೆ ನೀನ್ JP ಪಾಟೀಲ್ ಸೊಸೆ ಅನ್ನೋದನ್ನ ಅರಗಿಸ್ಕೊಳಕ್ಕೆ ಅವನಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ನಿಮ್ಮಪ್ಪನೇ ಸಂಧ್ಯಾಗೆ ನ್ಯಾಯ ಕೊಡ್ಸೋದಿಕ್ಕೆ ನಿನ್ ಮುಂದೆ ನನ್ನ ಮಗಳು ಬಂದು ನಿಲ್ತಾಳೆ ಅಂತ ಹೇಳಿದಾನಲ್ಲ. ನೀನ್ ಈ ಮನೆ ಸೇರೋದಿಕ್ಕೆ ಈ ಕಾರಣ ಕೂಡ ಇರಬಹುದಲ್ವಾ? ಸಂಧ್ಯನ್ಗೆ ನ್ಯಾಯನೂ ಕೊಡಿಸ್ತೀಯ, ನನ್ನ ಮಗನ್ ಗರ್ವನೂ ಭಂಗ ಮಾಡ್ತೀಯ. ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡನ್ನೂ ಉದ್ಧಾರನೂ ಮಾಡ್ತೀಯ. ನಿನ್ನ ಮೇಲೆ ನೀನ್ ನಂಬಿಕೆ ಕಳ್ಕೋಬೇಡ ಭಾರ್ಗವಿ. ಇವಳು ಯಾಕೆ ಮಾಡಿದಾಳೆ? ಹೇಳೆ ಬೃಂದ, ಹೇಗಿದ್ಯಾ ಅಮ್ಮ? ನೀನ್ ಯಾಕೆ ಫೋನ್ ಮಾಡಿದ್ಯಾ ಅದನ್ನ ಹೇಳು. ಮಕ್ಕಳ ಪ್ರೀತಿ ಸಿಗಕ್ಕೂ ಪುಣ್ಯ ಮಾಡಿರ್ಬೇಕಮ್ಮ. ನೀನಂತೂ ಕಾಲ್ ಮಾಡಲ್ಲ, ನಾನೇ ನೆನಪಿಸ್ಕೊಂಡ್ ಕಾಲ್ ಮಾಡಿದ್ರು ಗುರ್ರಂತಿಯಲ್ಲ ಅಮ್ಮ. ನೀನ್ ನಮ್ಮನ್ ನೆನಪು ಮಾಡ್ಕೊಂಡ್ರೆ ನಮಗೇನೋ ಕೇಡ್ಗಾಲ ಅಂತಾನೆ ಅರ್ಥ. ನಿನಗೇನ್ ಬೇಕೋ ಹೇಳ್ಬಿಟ್ಟು ಫೋನ್ ಇಡು. ನನ್ಗೇನ್ ಬೇಡ ಅಮ್ಮ, ನಿಮ್ ಬಗ್ಗೆ ವಿಚಾರ್ಸೋಣ ಅಂತಾನೆ ಕಾಲ್ ಮಾಡ್ದೆ. ಹೊತ್ಗೆ ಮೂರ್ತನಾದ್ರೂ ತಿನ್ನಕ್ ಸಿಗ್ತಾ ಇದೆಯೋ ಇಲ್ವೋ ಅಂತ ಕಾಲ್ ಮಾಡ್ದೆ. ನಮ್ ಪಾಡ್ ಬಗ್ಗೆ ನಿನಗ್ಯಾಕೆ ಚಿಂತೆ? ನಿನ್ನ ಸಹಾಯ ಬೇಡ ತಾಯಿ, ನಮ್ ಪಾಡ್ ನಾವ್ ನೋಡ್ಕೋತೀವಿ. ಆದ್ರೂ ಅಮ್ಮ, ಭಾರ್ಗವಿ ಹೀಗ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಕಣ್ಣ ರೆಪ್ಪೆ ತರ ಕಾಪಾಡ್ಕೊಂಡ್ ಬಂದ್ರಿ, ಆದ್ರೆ ಅವಳು ಕಣ್ಣಗ್ ಮಣ್ಣೆರ್ಚಿ ಹೀಗೆಲ್ಲ ಮಾಡ್ಬಿಟ್ಲು. ತಮ್ಮ ಎಲ್ಲೆಲ್ಲಿ ಹೆಗಣ ಸತ್ ಬಿದ್ದಿದ್ರು ಪಕ್ಕದ ಎಲೆ ನೊಣ ಓಡ್ಸಕ್ ಹೋದ್ರಂತೆ. ನೀನ್ ಎಂತಳು ಅಂತ ನಮಗ್ ಚೆನ್ನಾಗ್ ಗೊತ್ತು ಕಣೆ. ಭಾರ್ಗವಿ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ. ನಿಜ ಗೊತ್ತಾದ್ಮೇಲೂ ಅವಳ ಬಗ್ಗೆ ಎಷ್ಟ್ ಅಲ್ವಮ್ಮ ನಿನ್ಗೆ? ಒಂದ್ ಕಣ್ಣಗ್ ಬೆಣ್ಣೆ, ಇನ್ನೊಂದ್ ಕಣ್ಣಗ್ ಸುಣ್ಣ. ತಪ್ಪು ಮಾಡಿರೋ ಅವಳ ಬಗ್ಗೆ ಪ್ರೀತಿ, ಅವಳು ಮಾಡಿರೋ ತಪ್ಪನ್ನ ಹೇಳಿರೋ ನನ್ನ ಮೇಲೆ ದ್ವೇಷ. ನೀನು ನಿಜವಾಗ್ಲೂ ತಾಯಿಯಲ್ಲಮ್ಮ, ಮಹಾ ತಾಯಿ. ಯಾಕೆ ಬೃಂದ, ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನು? ಎಲ್ಲ ಗೊತ್ತಿದ್ರು ಗಾಯದ ಮೇಲೆ ಉಪ್ಪು ಸುರಿಯೋ ಮಾತಾಡ್ಬೇಡ. ಕೋಪ ಯಾಕಮ್ಮ? ನಾನಿರುವುದೇ ನಿಮಗಾಗಿ, ಕಣ್ಣೀರೇಕೆ? ಚಿಂತೆ ಮಾಡ್ಬೇಡಿ. ದುಡ್ಡು ಕಾಸು ಏನಾದ್ರೂ ಅವಶ್ಯಕತೆ ಇದ್ರೆ ಸಂಕೋಚ ಇಲ್ದೆ ನನ್ ಮುಂದೆ ಕೈ ಚಾಚಿ ದಾನ ಅಂತ ಕೊಟ್ಬಿಡ್ತೀನಿ. ಮುಚ್ಚೆ ಬಾಯಿ. ನಮ್ಗೆಂತದು ಬೇಕಾಗಿಲ್ಲ. ನಾವು ಉಪವಾಸ ಸಾಯ್ತೀವಿ ಹೊರತು ನಿನ್ನ ಮುಂದೆ ಕೈ ಚಾಚಲ್ಲ. ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಈ ಕೊಬ್ಬಿಗೆ ಏನು ಕಮ್ಮಿ ಇಲ್ಲ. ಬೃಂದ, ನಿನ್ ಹತ್ರ ಒಂದ್ ಮಾತು ಕೇಳ್ಕೊತೀನಿ. ನಾನ್ ನಿನ್ನ ಅಮ್ಮ ಅನ್ನೋ ಕನಿಕರಕ್ಕಾದ್ರೂ ನೀನ್ ಅದನ್ನ ನನಗ್ ನಡ್ಸ್ಕೊಡ್ತೀಯ? ಅಯ್ಯೋ ಅದಕ್ಕೇನಂತೆ, ಕೇಳಮ್ಮ. ನಿನ್ನ ಇಲ್ಲಿಂದ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ಭಾರ್ಗವಿ ತಂಟೆಗೆ ಹೋಗ್ಬೇಡ ಕಣೆ ನೀನು. ಅವಳನ್ನ ಅವಳು ಪಾಡ್ಗಿರೋದಕ್ ಬಿಟ್ಟು. ಅಷ್ಟೇ ತಾನೇ ಅಮ್ಮ, ನೀನೇನು ಚಿಂತೆ ಮಾಡ್ಬೇಡ. ನಿನ್ ಮಗಳ ತಂಟೆಗ್ ನಾನ್ ಹೋಗೋದಿಲ್ಲ. ನನ್ನ ಕಾಳಜಿ ಏನಿದ್ರು ನನ್ನ ಮನೆ, ನನ್ನ ಮನೆಯವರು ಅಷ್ಟೇ. ನಿನ್ ಮಗಳ ಭಾರ್ಗವಿ ತಂಟೆಗೆ ನಾನ್ ಹೋಗೋದಿಲ್ಲ. ಆದ್ರೆ ನನ್ನ ಜೀವನ ಹಾಳು ಮಾಡಕ್ಕೆ ಅಂತಾನೆ ಬಂದಿರೋ ಆ ನನ್ನ ಓರ್ಗಿತ್ತಿ ಭಾರ್ಗವಿನ ನಾನು ಸುಮ್ಮನೆ ಬಿಡೋ ಮಾತೇ ಇಲ್ಲ. ಏನಂದ ನೀನು? ಯಾರ ಹಂಗೂ ಇಲ್ದೆ ಬದುಕ್ತೀರಾ? ನಿಮ್ಮ ಜೀವನ ಮತ್ತೆ ಬೀದಿಗೆ ಬೀಳೋದಕ್ಕೆ ಒಂದು ಸಣ್ಣ ಆಟ ಆಡಿಸ್ತೀನಿ. ಆದ್ರೆ
ಈ ಸಲ ನಾನ್ ಬರೋದಿಲ್ಲ, ನಿಮ್ಮ ಹೊಸ ಅಳಿಯ ಅರ್ಜುನ್ನ ಛೂ ಬಿಡ್ತೀನಿ. ದೇವ್ರೆ, ಈಗ ಬಂದಿರೋ ಕಷ್ಟನೇ ಸಾಕು. ಭಾರ್ಗವಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನೀನೇ ನೋಡ್ಕೊ. ಹೇಗಿದ್ದು ನಾನು ಇವತ್ತು ಹೇಗಾಗ್ಬಿಟ್ಟಿದ್ದೀನಿ. ಸಮಾಜನ ಸ್ವಚ್ಛ ಮಾಡ್ತೀನಿ ಅಂತಿದ್ದಿದ್ ನಾನು ಇವತ್ತು ನನ್ನ ವೈರಿ ಮನೆನ ಸ್ವಚ್ಛ ಮಾಡ್ತಾ ಇದ್ದೀನಿ. ಅಷ್ಟು ಕಷ್ಟಪಟ್ಟು ಓದಿಸಿದ ಮಕ್ಕಳಿಗೆ ಹೆಮ್ಮೆ ಪಡಿಸೋದ್ ಬಿಟ್ಟು ಅವ್ರಿಗೆ ನೋವು ಕೊಡ್ತಾ ಇದ್ದೀನಿ. ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳೋಕೆ ನನಗ್ ಮೋಸ ಆಯ್ತು, ನನ್ನಿಂದ ಎಲ್ಲ ಹಾಳಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನ. ಕಣ್ಣು ಮುಂದೆ ಅನ್ಯಾಯ ತಪ್ಪು ನಡೀತಾ ಇದ್ರೆ ಹೋರಾಡ್ತಾ ಇದ್ದಿದ್ ನಾನು ಯಾಕೆ ಹೇಗಾಗ್ಬಿಟ್ಟಿದ್ದೀನಿ? ಇಲ್ಲ, ಹೀಗಂತ ಕೂತ್ಕೊಳ್ಳೋ ಹೆಣ್ಮಗಳು ನಾನಲ್ಲ. ಇರೋ ತಪ್ಪಿಗೆ ನನಗ್ ನಾನೇ ಏನಕ್ಕೆ ಶಿಕ್ಷೆ ಕೊಟ್ಕೊಳ್ಬೇಕು? ಕಣ್ಣೀರಿನಿಂದ ಕಣ್ಣು ಶುದ್ಧಿ ಆಗ್ಬೇಕೇ ಹೊರತು ಸತ್ಯನೇ ಕಾಣ್ದಿರೋ ಅಷ್ಟು ಮಂಚಾಗ್ಬಾರ್ದು. ನಾನು ಮೊದ್ಲಿನ ಹಾಗೆ ಕಣ್ಬಿಟ್ಟು ಪ್ರಪಂಚನ ನೋಡ್ಬೇಕು. ನನ್ನ ಗುರಿಗೆ ಮೋಸ ಆಗ್ತಿದೆ ಅಂತ ಅಳ್ತಾ ಕೂರೋ ಬದಲು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು. ಏನೇ ಮಾಡ್ತಿದ್ಯಾ? ಕೇಳಿಸ್ತಾ? ಏನೇ ನೋಡ್ತಿದ್ಯಾ? ಬರ್ಕೋತಾ ಇದ್ದೀನಿ, ಕಿವಿ ಕೇಳಿಸ್ತಾ ಇಲ್ವಾ? ಏನೇ ಆದ್ರೂ ಆ ಸಂಧ್ಯಾನೇ ಕ್ಲೀನಿಂಗ್ ಅಲ್ಲಿ ಎತ್ತಿದ ಕೈ. ನೀನು ಅವಳ ತರನೇ ಆಗು. ಓ, ಭಾವನ್ ಆಫೀಸ್ ನೋಡಿ ದಂಗಾಗ್ಬಿಟ್ಯಾ? ಇನ್ಮೇಲಿಂದ ಈ ಕರಿಕೋಟ್ ಹಾಕೋದು, ಲಾ ಪುಸ್ತಕಗಳನ್ನ ಓದೋದು, ಪ್ರಾಕ್ಟೀಸ್ ಮಾಡೋದು ಇವೆಲ್ಲ ಸೀನ್ ಇಲ್ಲ ಬಿಡು. ಏನಿದ್ರು ಅದ್ರ ಮೇಲಿರೋ ಧೂಳ್ನ ಕೊಡ್ವಿ ನೀಟಾಗಿಡೋದಷ್ಟೇ ಕೆಲ್ಸ. ಹೋಗಿ ಸಂಧ್ಯನ್ ರೂಮ್ ಕ್ಲೀನ್ ಮಾಡು. ಯಾಕೆ? ಆ ಸತ್ತೋಳ್ ರೂಮಲ್ಲಿ ಅವಳದೊಂದಷ್ಟು ಹಳೆ ಬಟ್ಟೆ ಅವು ಇವು ಸಾಮಾನೆಲ್ಲ ಇದಾವೆ. ಕ್ಲೀನ್ ಮಾಡಿ ತಗೊಂಡೋಗ್ ತಿಪ್ಪೆಗೆಸಿ. ಹೊಸ ಕೆಲ್ಸದವ್ರು ಬರ್ತಾ ಇದಾರೆ. ಯಾಕೆ? ಸಂಧ್ಯಾ ಸತ್ತೋಳು ಅಂತ ಹೇಳಿದಕ್ಕೆ ರೋಷ ಉಕ್ಕಿ ಬರ್ತಾ ಇದ್ಯಾ? ಸತ್ತೋಳನ್ನ ಸತ್ತೋಳು ಅಂತಾನೆ ಹೇಳೋದು. ಬಾರ್ದೋಳು ನಮ್ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಟು. ಜೀವಂತವಾಗಿದ್ದಾಗ್ಲೂ ನೆಮ್ಮದಿ ಇಲ್ಲ, ಸತ್ ಮೇಲೂ ನೆಮ್ಮದಿ. ಆ ಸತ್ತಿರೋಳ್ ವಸ್ತು ನಮ್ಮನೇಲಿ ಯಾಕೆ? ಹೋಗೋಳ್ ರೂಮನ್ ಕ್ಲೀನ್ ಮಾಡು. ದಯವಿಟ್ಟು ಬಾಯಿ ಬಂದಾಗ ಮಾತಾಡ್ಬೇಡಿ. ಮಾತಾಡ್ಬಿಟ್ರೆ ಏನ್ ಮಾಡ್ಬಿಡ್ತೀಯಾ? ಸಂಧ್ಯಾ ಬದುಕಿದ್ದಾಗಂತೂ ಅವಳಿಗೆ ನೆಮ್ಮದಿ ಕೊಡ್ಲಿಲ್ಲ, ಒಂಚೂರು ಗೌರವ ಕೊಡ್ಲಿಲ್ಲ. ಇವಾಗ ಅವಳು ಸತ್ತಿದ್ದಾಳೆ, ಸತ್ತೋರ್ಗಾದ್ರೂ ಸ್ವಲ್ಪ ಗೌರವ ಕೊಡಿ. ಅವಳಿಗೇನ್ ಗೌರವ ಕೊಡೋದು? ಅವಳೇನ್ ಪ್ರಧಾನ ಮಂತ್ರಿನ ಮುಖ್ಯಮಂತ್ರಿನ? ಆಫ್ಟರ್ ಆಲ್ ಈ ಮನೆ ಕೆಲಸದವಳು. ನೋಡ್, ನನ್ಗೆ ಉಪದೇಶ ಮಾಡಕ್ ಬರ್ಬೇಡ. ಹೇಳಿದಷ್ಟು ಕೆಲಸ ಮಾಡು ಅಷ್ಟೇ.
ನನಗಪ್ಪ ನೆನಪಾಗ್ತದೆ ಅಜ್ಜಿ. ಮನೆಯಿಂದ ದೂರ ಆಗಿದ್ದೇನೆ ಅಜ್ಜಿ. ಎಲ್ಲಿ ಅವ್ರ ಮನ್ಸಿಂದನೂ ದೂರ ಆಗ್ಬಿಡ್ತೀನೋ ಅಂತ ಭಯ ಆಗ್ತದೆ. ಅಪ್ಪ ಅಮ್ಮನ್ ಬಿಟ್ಟು ನಾನು ಒಂದಿನನೂ ಇದ್ದೋಳಲ್ಲ. ಯಾಕೋ ಅರ್ಜುನ್ ಡಲ್ ಆಗಿದ್ಯಾ? ಮತ್ತೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಇವಾಗಿರೋ ಪ್ರಾಬ್ಲಮ್ಮೇ ಸಾಲ್ದ ಅದಕ್ಕೆ. ಏನು ಅಂತ ನನ್ನ ಹತ್ರ ಹೇಳ್ಕೊಳ್ಳೋ. ನೀನ್ ಈ ರೀತಿ ದುಃಖ ಪಡೋದನ್ನ ನನ್ನ ಕೈಲಿ ನೋಡಕ್ ಆಗೋದಿಲ್ಲ. ಭಾರ್ಗವಿ ಅವ್ರನ್ನ ಪ್ರೀತಿಸಿ ಮದುವೆ ಆಗಿದೆ. ಅದೇನೇ ಆದ್ರೂ ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅಂತೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಈ ಮನೆ ಕರ್ಕೊಂಡ್ಬಂದು ಅವ್ರನ್ನ ಕಣ್ಣೀರಲ್ಲೇ ಕೈ ತೊಳೆ ಹಾಗೆ ಮಾಡಿದ್ದೀನಿ. ಕಷ್ಟಕ್ಕೆ ತಳ್ದೆ ಅನ್ನೋ ಗಿಲ್ಟೊಂದು ಬಿಟ್ಟು ಯಾವ ಖುಷಿನೂ ಉಳ್ದಿಲ್ಲ ಅದಕ್ಕೆ. ಅವ್ರ ಜೊತೆ ಚೆನ್ನಾಗಿರ್ಬೇಕು, ನಾವಿಬ್ರು ಖುಷಿಯಾಗಿರ್ಬೇಕು ಅನ್ನೋ ಕನ್ಸೇನ. ಆದ್ರೆ ಅದನ್ನ ನನ್ಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೋ ಅರ್ಜುನ್, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಅರ್ಜುನ್, ನಿನ್ ಹೆಂಡತಿ ನಿನ್ ಜೊತೆ ಚೆನ್ನಾಗಿರೋದಕ್ಕೆ ನನ್ನ ಹತ್ರ ಒಂದು ಬೊಂಬಾಟ್ ಐಡಿಯಾ ಇದೆ. ಅದೇನಂತ ಹೇಳಿ ಅದಕ್ಕೆ. ಅವಳು ಕಳ್ಕೊಂಡಿರೋ ಪ್ರೀತಿನ ವಾಪಸ್ ಕೊಡ್ಸು. ಅಂದ್ರೆ ಅರ್ಥ ಆಗಿಲ್ಲ. ಅವಳು ಈ ಮನೇಲಿ ಖುಷಿಯಾಗಿಲ್ಲ ಅನ್ನೋದು ಒಂದೇ ನೀನು ಯೋಚನೆ ಮಾಡ್ತಿದ್ಯಾ. ಆದ್ರೆ ಈ ಮುಂಚೆ ಅವಳು ತವ್ರ ಮನೇಲಿದ್ದಾಗ ಅವಳು ಖುಷಿಯಾಗೇ ಇದ್ಲು ಅಲ್ವಾ? ಪಾಪ, ಆ ಮನೆ ಪ್ರೀತಿ ಕಳ್ಕೊಂಡು ಈ ಮನೇಲೂ ಪ್ರೀತಿ ಸಿಗದೆ ಒದ್ದಾಡ್ತಾ ಇದ್ದಾಳೆ. ತವ್ರ ಮನೆ ಪ್ರೀತಿನ ವಾಪಸ್ ಸಿಗೋ ತರ ಮಾಡು. ಅವ್ವ, ಹೆಂಗಿದೀಯವ್ವ? ಫೋನ್ನಾಗ ನಾನು ಚೆನ್ನಾಗಿದ್ದೀನಿ ಅಂದೆ. ಆದ್ರೆ ನಾನು ಈ ಮನೇಲಿ ಭಯದಲ್ಲೇ ಜೀವನ ಮಾಡ್ತಿದ್ದೀನವ್ವ. ಏನೇನೋ ನಡೀತೈತಿ, ಯಾವುದು ನನ್ನ ಹಿಡ್ತಾಗ್ತಿಲ್ಲ. ನನಗೆ ತೊಂದರೆ ಕೊಟ್ಟು ವಿಕ್ಕಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಭಾಳ ಹೆದರ್ಕೊಂಡಿದ್ದೇನ. ಆದ್ರೆ ಇವತ್ತು ಭಾರ್ಗವಿ ಅಕ್ಕ ಅವನ್ನ ಜೈಲಿಗೆ ಕಳ್ಸ್ಯಾರ. ಮುಂದಿದೇ ಥರ ನ್ಯಾಯನೂ ಸಿಗ್ತೈತಿ ಅಂತ ಭರವಸೆ ತುಂಬ್ಯಾರ. ನಂಗೊತ್ತು, ನೀನು ಒಳ್ಳೆ ಮಗಳೇ, ಈ ರೀತಿ ನ್ಯಾಯ ನೀತಿ ನಮ್ಗಲ್ಲ, ನಮ್ಮಂಥ ಬಡವ್ರಿಗೆ ನ್ಯಾಯ ಸಿಗುವಲ್ದು, ಈ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಸವಾಸ ಬ್ಯಾಡವ್ವ ಅಂತೀಯ ಅಂತ. ಮೊದಲು ನಾನು ಹಿಂಗ ಹೆದರಿದ್ದೆ, ಆದ್ರೀಗ ಆ ಹೆದರಿಕೆ ಹೋಗ್ಯದ. ಯಾಕಂದ್ರೆ ನನ್ನ ಜೊತೆ ಭಾರ್ಗವಿ ಅಕ್ಕ ಇದ್ದಾರವ್ವ. ನೀನು ಅಪ್ಪ ಆರಾಮಾಗಿರ್ರಿ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡ್ರಿ. ನಾನಿಲ್ಲಿ ಭಾರ್ಗವಿ ಅಕ್ಕನ ಧೈರ್ಯದಲ್ಲಿ ಆರಾಮಾಗೇ ಇರ್ತೀನಿ. ನನಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ಅವರು ನೋಡ್ಕೋತಾರ. ಮುಂದೇನೇ ಆದರೂ ಈ ಕೇಸ್ ಎಲ್ಲಿ ಮಟ್ಟ ಹೋದ್ರೂ ನನ್ನ ಜೊತೆ ಭಾರ್ಗವಿ ಅಕ್ಕ ಇರ್ತಾರ.
ನನಗೆ ನ್ಯಾಯ ಕೊಡಿಸ್ತಾರ ಅನ್ನೋ ನಂಬಿಕೆ ನಂಗೈತಿ. ಆ ಧೈರ್ಯದಾಗೆ ಈ ಜೀವ ಗಟ್ಟಿ ಹಿಡ್ಕೊಂಡೇನಿ. ನೀನು ಆರಾಮಾಗಿರವ್ವ, ಆದಷ್ಟು ಬೇಗ ಬರ್ತೀನಿ. ಮೊದಲೇ ಭಾರ್ಗವಿ ಮನೇಲಿ ಪರಿಸ್ಥಿತಿ ಸರಿಗಿಲ್ಲ. ಅಪ್ಪ ಅಮ್ಮ ಅತ್ತೆ ಎಲ್ರೂ ಭಾರ್ಗವಿ ಇಲ್ಲ ಅಂತ ದುಃಖ ಪಡ್ತಿರ್ತಾರೆ. ಮನೇಲಿ ಪಾಪ ಊಟ ತಿಂಡಿಗೂ ಸಮಸ್ಯೆ ಆಗ್ತಿರ್ಬೋದು. ಇದೇನದ್ಕೆ ನೀವು ಆ ಮನೆ ಮಗಳು ಅನ್ನೋ ತರ ಕರೆಕ್ಟಾಗಿ ಹೇಳ್ತಿದ್ದೀರಾ? ಅಂದ್ರೆ ನೀನವ್ರ ಮನೆ ಬಗ್ಗೆ ಹೇಳಿದ್ಯಲ್ಲ, ನೆನ್ಪಿತ್ತು. ನೀನ್ ಹೋಗೋರ್ಗ್ ಸಹಾಯ ಮಾಡು, ಆಗ ಭಾರ್ಗವಿನೂ ಖುಷಿ ಆಗ್ತಾಳೆ, ಅವ್ರ ಮನೆಯವರು ಆರಾಮಾಗಿರ್ತಾರೆ. ಭಾರ್ಗವಿ ತಂದೆ ತಾಯಿನ ನಿಮ್ ತಂದೆ ತಾಯಿ ತರ ನೋಡ್ತಿದ್ರಲ್ಲ, ಅದಕ್ಕೆ ಎಲ್ರ ಬಗ್ಗೆ ಅದೆಷ್ಟು ಕಾಳಜಿ ನಿಮ್ಗೆ. ಹೌದು, ಅವ್ರ ಮನೆ ಮುಳುಗ್ಸೋಷ್ಟು ಕಾಳಜಿ ಇದೆ. ಈ ವಿಷಯ ನನ್ನ ತಲೆಗೆ ಹೊಳ್ದೇ ಇಲ್ಲ ನೋಡಿ. ಭಾರ್ಗವಿ ಕೂಡ ಅಪ್ಪ ಅಮ್ಮನ್ ನೋಡಕ್ಕಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ರು. ನೀವ್ ಹೇಳ್ದಾಗ ಮಾಡಿದ್ರೆ ಭಾರ್ಗವಿ ಅವ್ರು ಕೂಡ ಸ್ವಲ್ಪ ಗೆಲುವಾಗ್ತಾರ. ಅದು ಅಲ್ದೆ ಅವ್ರಿಗೂ ಪಾಪ ಗಂಡ್ಮಕ್ಳಿಲ್ಲ. ನಾನೇ ಅವ್ರಿಗೆ ಅಳಿಯ ಮಗ ಎಲ್ಲಾನು. ನಾನು ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ತೀನಿ. ಅವ್ರಿಗೆ ನನ್ನ ಬಗ್ಗೆ ಕೋಪ ಇರೋದಂತೂ ಸಹಜನೇ. ಅವ್ರದೆಷ್ಟೇ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನು ಸಹಿಸ್ಕೋತೀನಿ. ಒಟ್ನಲ್ಲಿ ಎರಡೂ ಕುಟುಂಬಗಳು ಒಟ್ಟಾಗಿ ಭಾರ್ಗವಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದಕ್ಕೆ ಎಷ್ಟು ಒಳ್ಳೆ ಮನ್ಸು ಅರ್ಜುನ್ ನಿಂದು. ಎಲ್ಲ ಒಳ್ಳೇದಾಗತ್ತೆ, ಹೋಗ್ಬಾ. ಸರಿ ಅದಕ್ಕೆ. ಹೋಗು. ಸ್ವಾಭಿಮಾನ ಬಿಟ್ಟು ನಾವೇನು ಮಾಡೋದಿಲ್ಲ ಅಂತ ಈಗಷ್ಟೇ ನನಗುಗ್ತಿದ್ದಾರೆ. ನೀನು ಸಹಾಯ ಮಾಡಕ್ ಹೋದ್ರೆ ಮಂಗಳಾರತಿ ಎತ್ತಿ ಕಳಿಸ್ತಾರೆ. ಎರಡು ಕುಟುಂಬಗಳನ್ನ ಒಂದು ಮಾಡ್ತೀಯ. ಅಷ್ಟು ದಿನ ನಿನ್ನ ಸಂಬಂಧ ಉಳಿದ್ರೆ ಅಲ್ಲ ಒಂದು ಮಾಡೋದು. ಅಳ್ಬೇಡ ಭಾರ್ಗವಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ಇನ್ನೇನ್ ಮಾಡ್ಲಿ ಅಜ್ಜಿ? ಈ ಮನೇಲಿ ಬರೀ ಜೆ.ಪಿ. ಪಾಟೀಲ್ ಮಾತ್ರ ಅಲ್ಲ, ಎಲ್ರೂ ರಾಕ್ಷಸ್ರೆ. ಇಷ್ಟು ವರ್ಷ ಈ ಮನೇಲಿ ಅದ್ ಹೇಗಿದ್ರಿ ಅಜ್ಜಿ? ಎಷ್ಟೋ ವರ್ಷಗಳಿಂದ ಇವ್ರ ಮನೇಲಿ ಕೆಲಸ ಮಾಡ್ಕೊಂಡಿದ್ದಂತ ಸಂಧ್ಯಾ ಇವ್ರ ಸ್ವಾರ್ಥದಿಂದಾನೇ ಅಜ್ಜಿ ಸತ್ತು ಹೋಗಿರೋದು. ಅವಳ ಸಾವಿಗೆ ಇವ್ರಿಗೊಂದ್ ಚೂರು ಪಶ್ಚಾತ್ತಾಪ ಇಲ್ಲ ಅಜ್ಜಿ. ಇವ್ರ ಕುಳುಕು ಬುದ್ಧಿ ನೆನ್ಸ್ಕೊಂಡ್ರೆ ನನ್ಗೆ ಇವ್ರ ಮೇಲೆ ಅಸಹ್ಯ ಆಗುತ್ತೆ. ಯಾವತ್ತೂ ಈ ಮನೆ ಅಂತ ಅನ್ನಿಸ್ಕೊಂಡೇ ಇಲ್ಲ ಭಾರ್ಗವಿ. ಇಲ್ಲಿರೋ ಹೆಚ್ಚಿನವ್ರಿಗೆ ಪ್ರೀತಿ, ಅನುಕಂಪ, ಮನುಷ್ಯತ್ವ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅಮೃತನೂ ಅತಿಯಾದ್ರೆ ವಿಷ ಆಗುತ್ತೆ ಅಂತಾರೆ. ಆದ್ರೆ ಇಲ್ಲಿ ಮಹಿ ಪೂರ್ತಿ ವಿಷನೇ ತುಂಬಿಕೊಂಡಿದ್ದಾರೆ. ಅದು ಕಾರ್ಕೋಟಕ ವಿಷವಾಗಿ ಸುತ್ತಮುತ್ತ ಇರೋರ್ನೆಲ್ಲ ನುಂಗ್ ಹಾಕ್ತಿದೆ. ಅವ್ರ ಪಾಲಿಗೆ ಸಂಧ್ಯಾ ಒಂದು ವಸ್ತು ಅಷ್ಟೇ. ಮತ್ತೊಬ್ಬ ಕೆಲ್ಸದವಳನ್ನ ದುಡ್ಡು ಕೊಟ್ಕೊಂಡ್ಕೊಳ್ತಾರೆ. ಸಂಧ್ಯಾ ನಿನ್ನೆ ಇದ್ಲು, ಇವತ್ತಿಲ್ಲ. ಅದಕ್ಕೆ ಮೀರಿ ಬೇರೆ ಏನು ಅವ್ರು ಯೋಚನೆ ಮಾಡಲ್ಲ. ಹಾಗಂತ ಆಗ್ತಿರೋದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರಕ್ಕಾಗತ್ತ ಅಜ್ಜಿ? ನೋಡಿ ಅಜ್ಜಿ, ಇಲ್ಲಿ ನೋಡಿ, ಸಂಧ್ಯಾ ಬರ್ತಿರೋ ಪತ್ರ. ಇದ್ರಲ್ಲಿ ಭಾರ್ಗವ್ಯಕ್ಕ ನನ್ನನ್ನ ಕಾಪಾಡ್ತಾರೆ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಎಲ್ಲ ಏನೇನೋ ಬರ್ತಿದ್ದಾಳೆ. ಆದ್ರೆ ನಾನು ಅವಳನ್ನ ಕಾಪಾಡ್ಕೊಳ್ಳೋದು ಹಾಗಿರ್ಲಿ, ಅವಳಿಗೆ ನ್ಯಾಯನೂ ಕೊಡಿಸ್ದೆ ಅವಳಿಗೆ ಮೋಸ ಮಾಡ್ದವ್ರ ಮನೇಲಿ ಬಂದು ಬದುಕ್ತಾ ಇದ್ದೇನೆ. ಸಂಧ್ಯಾ ಸಾವಾಗಿ ಇಷ್ಟು ದಿನ ಆಯ್ತು. ಕೇಸ್ನ ಮುಂದುವರಿಸದೆ ಕೈ ಕಟ್ಕೊಂಡು ಕೂತಿದ್ದೀನಿ ಅನ್ನೋ ಕೊರಗು ನನ್ಗೀಗ್ಲೂ ಕಾಡ್ತಾ ಇದೆ ಅಜ್ಜಿ. ನನ್ ಜೀವನ ಹಿಂಡ್ದಾಗ ಆಗ್ತಿದೆ. ನನ್ನನ್ನ ಇಲ್ಲಿ ಟ್ರಾಪ್ ಮಾಡೋ ಮೂಲ ಉದ್ದೇಶನೇ ಕೇಸ್ನ ಬಿಡ್ಲಿ ಅನ್ನೋದಾಗಿತ್ತು. ಆದ್ರೆ ನಾನು ಅದನ್ನ ಅರ್ಥನೇ ಮಾಡ್ಕೊಳ್ದೆ ನನ್ ಜೀವನ ಹಾಗಾಯ್ತು ಹೀಗಾಯ್ತು ಅಂತ ಅಳ್ತಾ ಕೂತ್ಬಿಟ್ಟೆ. ನನಗ್ ಗೊತ್ತಿಲ್ದೇನೆ
ಅವ್ರ ಪ್ಲಾನಿಗೆ ಸಹಾಯ ಆಗೋ ಹಾಗೆ ನಾನು ನಡ್ಕೊಂಡ್ಬಿಟ್ಟೆ ಅಜ್ಜಿ. ಇಲ್ಲಿಗೆ ಬಂದಾಗಿಂದ ನಾನೊಬ್ಬ ಲಾಯರ್ ಅನ್ನೋ ಅಸ್ತಿತ್ವನೇ ಮರ್ಸ್ಬಿಟ್ಟಿದ್ದಾರೆ. ಇವ್ರ ಮುಖವಾಡ ಮಧ್ಯೆ ನನ್ನನ್ನ ನಾನು ಹುಡುಕೊಳ್ಳೋದು ಕಷ್ಟವಾಗ್ಬಿಟ್ಟಿದೆ. ಆದ್ರೆ ಇನ್ಮೇಲೆ ಈ ಭಾರ್ಗವಿ ಸುಮ್ಮನೆ ಇರಲ್ಲ. ಸಂಧ್ಯಾ ನನ್ ಮೇಲಿಟ್ಟಿದ್ ನಂಬಿಕೆನ ನೀನು ಸಂಧ್ಯನ್ಗೆ ನ್ಯಾಯ ಕೊಡಿಸ್ತೀಯ ಪುಟ್ಟಿ ಅಂತ. ಅಂದ್ರೆ ನೀನ್ ಈ ಕೇಸನ್ನ? ಹೌದು ಅಜ್ಜಿ, ಸಂಧ್ಯಾ ಕೇಸನ್ನ ನಾನು ಮತ್ತೆ ಮುಂದುವರಿಸ್ತೇನೆ. ತಪ್ಪು ಮಾಡಿದವರು, ಸಂಧ್ಯನ ಅತ್ಯಾಚಾರ ಮಾಡಿ ಸಾಯಿಸಿದವರು ಅದ್ಯಾರೇ ಆಗಿರ್ಲಿ, ಅವ್ರನ್ನ ಹಿಡಿದು ನಾನು ಶಿಕ್ಷೆ ಕೊಡಿಸ್ತೇನೆ. ಈ ಕ್ಷಣಕ್ಕೆ ನಾನು ಎಲ್ಲರೆದ್ರು JP ಪಾಟೀಲ್ ಸೊಸೆ ಆಗಿ ಇಲ್ಲಿ ನಿಂತಿರ್ಬೋದು. ಆದ್ರೆ ನನ್ನಲ್ಲಿ ಹರಿತಾ ಇರೋದು ಪ್ರಾಮಾಣಿಕ, ನಿಷ್ಠಾವಂತ ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ರಕ್ತ. ಸುಳ್ಳು ಸಾಕ್ಷಿಗಳನ್ನ ಮೋಸದಿಂದ ಕೇಸ್ನ ಗೆಲ್ಲೋ JP ಪಾಟೀಲ್ ಸೊಸೆ ಅಲ್ಲ. ಇಷ್ಟಪಟ್ಟು ಲಾ ಓದಿ ನಿಯತ್ತಿಂದ ಕಪ್ಪು ಕೋಟ್ ಹಾಕಿರೋಳು ಈ ಭಾರ್ಗವಿ ಎಲ್ಲ. ಸಂಧ್ಯೆ ಸತ್ ಹೋದ್ರೆ ಸತ್ಯ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದಾರೆ ಈ ಮೂರ್ಖರು. ಸತ್ಯಕ್ಕೆ ಸಾವಿಲ್ಲ, ನ್ಯಾಯಕ್ಕೆ ಸೋಲಿಲ್ಲ ಅನ್ನೋದನ್ನ ಈ ಭಾರ್ಗವಿ ಅವ್ರಿಗೆಲ್ಲ ತೋರಿಸ್ತಾಳೆ. ಸತ್ಯವನ್ನ ಗೆಲ್ಸೋ ತಾಕತ್ತು, ಧೈರ್ಯ ಎಲ್ರಲ್ಲೂ ಇರಲ್ಲ ಭಾರ್ಗವಿ. ಆ ಸತ್ಯಾನ್ವೇಷಣೆ ಮಾಡೋ ಹುಮ್ಮಸ್ಸು, ಧೈರ್ಯ, ರೋಷ ನಿನ್ನಲ್ಲಿದೆ ಭಾರ್ಗವಿ. ಮುಚ್ಚೋಗಿರೋ ಸತ್ಯ ಹೊರಗೆ ಬರೋದಕ್ಕೆ, ಸಂಧ್ಯಾ ಸಾವಿಗೆ ನ್ಯಾಯ ಸಿಗೋದಕ್ಕೆ ನೀನೇನೇ ಮಾಡಿದ್ರು ಅದಕ್ಕೆ ನಾನ್ ನಿನ್ ಜೊತೆಲಿರ್ತೀನಿ. ಒಂದು ಲಾಯರ್ ಆಗಷ್ಟೇ ಅಲ್ಲ, ಒಂದು ಹೆಣ್ಣಾಗಿ ತಪ್ಪನ್ನ ಖಂಡಿಸೋ ಮನುಷ್ಯರಾಗಿ ನಿನ್ ಜೊತೆ ನಿಲ್ತೀನಿ. ನೀನ್ ಹೇಳ್ದಾಗೆ ಮತ್ತೆ ಈ ಕೇಸ್ನ ಶುರು ಮಾಡು. ಅದ್ ಯಾರೇ ಅಡ್ಡ ಬರ್ಲಿ ಮೆಟ್ಟು ನಿಂತು ಹೋರಾಡು.